ನಿರಾಕಾರ ಗುರು ಗುರುರೇ ನಿರ್ಗುಣ, ಗುರು ಸೃಷ್ಟಿಕಾರ ಗುರು ವಿಶ್ವಂಬರ, ಗುರುವಿನ ವೀಣ ನರ ನಾರಾಯಣ, ಗುರುಚರಿತಾಸೇಕರ ಪಾರಾಯಣ. ಎಲ್ಲ ಸ್ವಾಮಿ ಸಮರ್ಥ ಭಕ್ತಾದಿಗಳಿಗೂ ನಿಮ್ಮನೆ ಹುಡುಗ ಸಂತೋಷ್ ಪತಂಗೆ ಮಾಡುವ ನಮಸ್ಕಾರಗಳು. ವೀಕ್ಷಕರೇ, ಇದು ಕೂಡ ದಿನಾಂಕ 6ನೇ ತಾರೀಕಿನ ದಿನ, 6ನೇ ತಾರೀಕು 8ನೇ ತಿಂಗಳು 2024ನೇ ಇಸ್ವಿಯಂದು ನಮ್ಮ ಮನೆಯಲ್ಲಿ ನಡೆದಿರತಕ್ಕಂಥ ಜೀವಂತ ಜ್ವಲಂತ ಸಾಕ್ಷಿಯ ಒಂದು ಅನುಭವ ಇವತ್ತಿನ ದಿನ ನಿಮಗೆ ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ ನಾನು. ಸೊ ಏನಾಗುತ್ತೆ, ಬೆಳಗ್ಗೆ ಯಥಾ ಪ್ರಕಾರ ಹೇಳ್ತೀವಿ, ಎದ್ದುಬಿಟ್ಟು ಅವತ್ತು ವಿಚಿತ್ರ ಏನಿಸ್ತು ಅಂತಂದರೆ, ಜಪಕ್ಕೆ ಕೂತ್ಕೊಂಡಾಗ ಬೆಳಗ್ಗೆನೇ ನಾನು ಜಪಕ್ಕೆ ಕೂತ್ಕೊಂಡಿದ್ದೆ. ಜಪಕ್ಕೆ ಕೂತ್ಕೊಂಡಾಗ ಏನೋ ಒಂದು ವಿಶೇಷವಾಗಿರ್ತಕ್ಕಂಥ ಸಂಕಲ್ಪ, ನನಗೆ ಬೆಣ್ಣೆ ಅಲಂಕಾರನ ಮಾಡು ನೀನು ಅಂದಂಗೆ ಆಯಿತು. ಸರಿ ಆಯಿತು ಅಂಥೇಳಿ ಪೂಜೆ ಎಲ್ಲ ಮುಗಿದೋಗ್ಬಿಟ್ಟಿದೆ. ಈಗ ನಿಮ್ಗೆ ಕಾಣ್ತಾ ಇರ್ಬೋದು ಮುಂದೆ ಬೆಣ್ಣೆ ಅಲಂಕಾರ ಇರ್ತಕ್ಕಂಥದ್ದು. ಬೆಣ್ಣೆ ಅಲಂಕಾರ, ಆ ಬೆಣ್ಣೆ ಕೂಡ ಹುಬ್ಬಳ್ಳಿಯಿಂದ ಒಬ್ಬರು ಭಕ್ತಾದಿಗಳು ಆ ಬೆಣ್ಣೆನ ಕಳಿಸಿದ್ರು. ಅವ್ರಿಗೂ ತುಂಬ ತುಂಬ ಧನ್ಯವಾದಗಳು. ರಿಯಲಿ ಎಷ್ಟು ನೀವು ಅದೃಷ್ಟ ಮಾಡಿದ್ರಿ ಅಂದರೆ ಅದು ಹೇಳೋಕ್ಕೂ ಆಗಲ್ಲ. ನನ್ನ ಲೈಫಲ್ಲಿ ಫಸ್ಟ್ ಟೈಮು ನನ್ನ ಮನೆಯಲ್ಲಿರ್ತಕ್ಕಂಥ ದತ್ತ ಮಹಾರಾಜರಿಗೆ ಬೆಣ್ಣೆ ಅಲಂಕಾರ ಮಾಡಿರೋದು. ಸೊ ಇಷ್ಟಾಯಿತು. ಇದಾದಮೇಲೆ ನಾನು ಪೂರ್ತಿ ಅವತ್ತಿನ ದಿನ ಫ್ರೆಶ್ಶಾಗಿ ಗೋಮೂತ್ರ ಕಳಿಸ್ಕೊಟ್ಟಿದ್ರು ಅವರು. ಗೋಮೂತ್ರ, ಅರಿಶಿನ ಮತ್ತು ಭಸ್ಮ ಮತ್ತು ಕರ್ಪೂರ ಇದೆಲ್ಲ ಹಾಕಿಬಿಟ್ಟು ನಾನು ನೆಲ ಒರೆಸಿ ಪೂಜೆ ಕೂತ್ಕೊಂಡೆ. ಪೂಜೆ ಎಲ್ಲನೂ ಆಯಿತು, ದತ್ತ ಮಹಾರಾಜರಿಗೆ ನೈವೇದ್ಯನೂ ಆಯಿತು, ಎಲ್ಲನೂ ಆಯಿತು. ನಾನು ಅಂಗಡಿಗೆ ಹೋದೆ. ಅಂಗಡಿಗೆ ಹೋದ್ಮೇಲೆ ಅಲ್ಲಿ ಏನಾಗೋಗುತ್ತೆ, ಈ ನಾಥಪಂಥಿ ಒಬ್ಬರು ಗುರುಗಳು, ಅದ್ಭುತವಾಗಿರ್ತಕ್ಕಂಥ ಗುರುಗಳವರು, ಅವರು ಬರ್ತಾರೆ. ಬಂದಮೇಲೆ ಅವ್ರು ನೋಡಿದ ತಕ್ಷಣ ಏನೋ ಮಾತಾಡಿಸ್ಬೇಕು ಅನ್ನೋ ಒಂದು ಫೀಲಿಂಗು. ಇಟ್ಸ್ ಗ್ರೇಟ್ ಮಿರಾಕಲ್ ವೀಕ್ಷಕರೇ. ಅವರು ಏನು ಮಾಡ್ತಾರೆ, ಆದೇಶ್ ಅಂತ ಹೇಳ್ತೀನಿ ಅವ್ರಿಗೆ, ಯಾಕಂದರೆ ನನಗೆ ಒಂಚೂರು ನಾಥಪಂಥಿ ಬಗ್ಗೆ ಒಂದು ಸ್ವಲ್ಪ ಟಚ್ ಇದೆ. ಆದೇಶ್ ಅಂದ ತಕ್ಷಣ ಅವ್ರಿಗೊಂದು ಶಾಕ್ ಆಗುತ್ತೆ, ಬೆಂಗಳೂರಲ್ಲಿ ಯಾರಪ್ಪ ನಮ್ಮ ಒಂದು ಇದನ್ನು ಮಾತಾಡ್ತಾರೆ ಅಂಥೇಳಿ. ಅವರನ್ನು ಅಲಾಕ್ ನಿರಂಜನ್ ಅಂಥೇಳಿ, ಆದೇಶ್ ಅಂಥೇಳಿ ಅವ್ರ ಜೊತೆ ಮಾತಾಡಿ, ಇಲ್ಲ ಬನ್ನಿ ನಮ್ಮ ಮನೆಯಲ್ಲಿ ದತ್ತ ಮಹಾರಾಜರ ವಿಗ್ರಹ ಇದೆ ಅಂಥೇಳಿ ಇಲ್ಲಿ ಬಂದು ಕುಂದಿರಿಸ್ತೀನಿ. ಒಂದು 15 ನಿಮಿಷ ಆಗುತ್ತೆ ವೀಕ್ಷಕರೇ. ಅವರು ಇದನ್ನು ಯಾರೂ ನಂಬಲ್ಲ. ಬಂದು ಕೂತ್ಕೊತಾರೆ. ಕೂತ್ಕೊಂಡ ತಕ್ಷಣ ದತ್ತ ಮಹಾರಾಜರ ವಿಗ್ರಹ ನೋಡಿ ಅವ್ರ ಕಣ್ಣಲ್ಲಿ ನೀರು ಬಂದುಬಿಡ್ತದು. ಹತ್ಕೊಂಡೇ ಬಿಟ್ಟರು ಅವರು. ಎಂತಹ ಭಾಗ್ಯನಯ, ಇಂಥ ಬೆಂಗಳೂರು ಸಿಟಿಯಲ್ಲಿ, ಅಂದರೆ ಅವರು ಕನ್ನಡ ಬರಲ್ಲ ಅವರಿಗೆ, ಹಿಂದಿ ಮಾತಾಡಿದ್ರು ಅವರು. ಇಂಥ ಒಂದು ಬೆಂಗಳೂರು ಸಿಟಿಯಲ್ಲಿ ಆ ಒಂದು ದತ್ತ ಮಹಾರಾಜರ ವಿಗ್ರಹ ನಿಮ್ಮ ಮನೆಗೆ ಬಂದು ಕೂತ್ಕೊಂಡಿದೆಯಲ್ಲ, ಮತ್ತು ನೀವು ಯಾವ ಮಟ್ಟಿಗೆ ನೀವು ಮಹಾರಾಜರನ್ನ ಒಲಿಸ್ಕೊಂಡಿರಬೇಕು. ಪ್ರೌಡ್ ಅನ್ನಿಸ್ತು. ಅವ್ರು ಹೇಳೋ ಒಂದೊಂದು ಮಾತು ಕೂಡ ವೀಕ್ಷಕರೇ ಅದ್ಭುತ. ಆಮೇಲೆ ಏನು ಮಿರಾಕಲ್ ಏನಾಯಿತು ಅಂದರೆ, ನಾನೇನು ಮಾಡಿದೆ, ಅವರಿಗೆ ಪ್ರಸಾದ, ಒಂದು ಬಾಳೆಹಣ್ಣು, ಒಂದು ಜಿಲೇಬಿ ತೊಗೊಂಬಂದು ಅವ್ರ ಮುಂದೆ ಇಟ್ಟೆ. ಅವ್ರು ಏನು ಮಾಡಿದ್ರು, ಇಲ್ಲಪ್ಪ ನಾನು ಇವತ್ತು ಉಪವಾಸ, ನಾನು ತಿನ್ನಲ್ಲ ಅಂಥೇಳಿ. ನೀವು ನಂಬಲ್ಲ ಇದನ್ನು, ಬಹುಶಃ ಇದು ಬ್ಲ್ಯಾಕ್ ಮ್ಯಾಜಿಕ್ ಅಂತ ಅನ್ಕೊತಾರೆ ಯಾರಿಗಾದ್ರೂ ಹೇಳಿದ್ರೆ, ಬಟ್ ನನಗೆ ಅರ್ಥ ಆಗುತ್ತೆ. ಓಕೆ, ಅವ್ರು ಏನು ಮಾಡಿದ್ರು, ಚೂರು ಪ್ರಸಾದನ ತೊಗೊಂಡು ಅದನ್ನು ತಮ್ಮ ಹಣೆಗೆ ಹಚ್ಕೊಂಡು ನನ್ನ ಕೈಯಲ್ಲಿ ಹಿಡ್ಕೊ, ಕೈ ಮುಂದೆ ಚಾಚು ಅಂದರು. ಮುಂದೆ ಚಾಚಿದ ಮೇಲೆ ಆ ಒಂದು ಪ್ರಸಾದನ ಕೊಡ್ತಾರೆ ಅಂತ ಕೈ ಚಾಚಿದ್ರೆ, ಆ ಒಂದು ಕೈಯಿಂದ ಯಾವ ವಸ್ತು ಬಂತು ಅಂದರೆ, ಒಂದು ಶಂಖ. ಅಂದರೆ ಆ ಥರದ್ದು ಶಂಖ ನನ್ನ ಜೀವನದಲ್ಲಿ ನಾನು ಎಲ್ಲೂ ನೋಡಿಲ್ಲ. ಅದು ಜಸ್ಟ್ 1.25 ಇಂಚ್ ಹೈಟ್ ಇದೆ. ಕೆಳಗಡೆ ಗ್ರೌಂಡ್ ಬಂದುಬಿಟ್ಟು 1.25 ಇಂಚ್ ಇದೆ. ಅದ್ಭುತವಾಗಿರ್ತಕ್ಕಂಥ ಶಂಖ ಅದು. ಈಗ ನಿಮ್ಮ ಮುಂದೆ ಕಾಣ್ತಾ ಇದೆ, ಒಂದು ಬಲಮುರಿ ಶಂಖ ಇದೆ, ಅದ್ರ ಒಳಗಡೆ ಅದನ್ನು ಇಟ್ಟಿದ್ದೀವಿ. ಅವ್ರು ಏನು ಹೇಳಿದ್ರು ಅಂದರೆ, ಇಲ್ಲಿ ಬಂದು ಪೂಜೆ ಮಾಡಿಸ್ಕೊಂಡು ಹೋಗುವಂಥ ಭಕ್ತಾದಿಗಳಿಗೆ ಎಂಥ ಕಷ್ಟ ಬಂದರೂ ಇನ್ನು ಮುಂದೆ ಬಗೆಹರಿಯುತ್ತೆ. ಈ ವಿಶೇಷವಾಗಿರ್ತಕ್ಕಂಥ ಶಂಖ ಹಿಮಾಲಯದ್ದು,
ಅಂಥೇಳಿ ನಮಗದನ್ನು ಕೊಟ್ಟೋಗ್ತಾರೆ. ಆ ಶಂಖ ಇವಾಗ ಈ ಕ್ಷಣದಲ್ಲೂ ಕೂಡ ನಿಮ್ಮ ಮುಂದೆ ಕಾಣುವಂತಹ ಆ ಒಂದು ದೊಡ್ಡ ಶಂಖದ ಒಳಗಡೆ ಅದನ್ನು ಇಟ್ಟಿದ್ದೀವಿ. ಸೊ ಅವ್ರು ಏನು ಹೇಳಿದ್ದಾರೆ ಅಂತಂದರೆ, ಆ ಶಂಖನ ತಗೊಂಡು ನೀವು ಅದರಲ್ಲಿ ನೀರು ಹಾಕಿಟ್ಟು ಆ ನೀರಿನಿಂದ ಪ್ರತಿ ದಿವಸ ದತ್ತ ಮಹಾರಾಜರಿಗೆ ನೀವು ಅಭಿಷೇಕ ಮಾಡಿಸ್ಬೇಕು. ಅಂದರೆ ಇನ್ನೂ ಅದ್ಭುತವಾಗಿರ್ತಕ್ಕಂಥ ಒಂದು ಪ್ರಕಾಶಮಾನವಾಗಿರ್ತಕ್ಕಂಥ ಒಂದು ಶಕ್ತಿ ಈ ವಿಗ್ರಹಕ್ಕೆ ಬರುತ್ತೆ ಅಂತ ಹೇಳಿ ಹೋಗಿದ್ದಾರೆ ವೀಕ್ಷಕರೇ. ಸೊ ಇದು ಹೆಂಗೆ ನಡೀತು ಏನು ಒಂದೂ ಗೊತ್ತಿಲ್ಲ. ಆದರೆ ನನ್ನ ಮಿರಾಕಲ್ ಏನಂತಂದರೆ, ಪ್ರಸಾದ ಕೊಡೋಣ ಅಂತ ಕೈ ಎತ್ತಿದ್ರೆ ಅಂಥ ಅದ್ಭುತವಾಗಿರ್ತಕ್ಕಂಥ ಒಂದು ಆ ಪ್ರಸಾದನ ಕೊಟ್ಟಿದ್ದಾರೆ ನನಗೆ. ರಿಯಲಿ ಹೇಳಿದ್ದಾರೆ ಅವರು ಖಂಡಿತವಾಗಿಯೂ. ಬಟ್ ನೋಡಿ, ಅವ್ರ ಹತ್ರ ಒಂದು ಫೋಟೋ ತೆಗೆಸ್ಕೊಳಕ್ಕಾಗಲಿಲ್ಲ. ಕಾಂಟ್ಯಾಕ್ಟ್ ನಂಬರ್ ಕೇಳಿದ್ರೆ, ಇಲ್ಲ ನಿಮ್ಮ ನಂಬರ್ ನನಗೆ ಕೊಡಿ, ನಾನೇ ನಿಮಗೆ ಫೋನ್ ಮಾಡ್ತೀನಿ ಅಂತ ನಂಬರ್ ತೊಗೊಂಡು ಹೊರಟೋದ್ರು. ಏನೂ ತಿನ್ನಲಿಲ್ಲ ಅವ್ರು ನನ್ನ ಮನೆಯಲ್ಲಿ. ಆದರೆ ಇನ್ನೊಂದು ವಿಶೇಷ ಹೇಳ್ತೀನಿ ನಿಮಗೆ. ಒಂದು ಕಡೆ ದತ್ತ ಮಹಾರಾಜರ ಬಲಭಾಗದಲ್ಲಿ, ಎಡಭಾಗದಲ್ಲಿ ಒಂಚೂರು ಬೆಣ್ಣೆ ಲೇಪನ ಕಟ್ಟಾಗಿದೆ. ಆ ಬೆಣ್ಣೆ ಲೇಪನ ಅದು ಅವರಿಗೆ ಪ್ರಸಾದವಾಗಿ ಕೊಟ್ಟಿದ್ದು. ಆ ಬೆಣ್ಣೆ ಮಾತ್ರ ಅವರು ತಿಂದು ಹೋದರು ವೀಕ್ಷಕರೇ. ನನಗೆ ಅದನ್ನು ಹೇಳ್ತಾ ಇದ್ದರೆ ಅದು ನೆಕ್ಸ್ಟ್ ಲೆವೆಲ್ ಬಿಡಿ. ಅದು ನಾನು ಅನ್ಕೋತೀನಿ ಅಷ್ಟೇ, ಅದೇನು ಆಪ್ಷನ್ಸ್ ಇಲ್ಲ. ಆದರೆ ಹೇಳಿದ್ದಾರೆ ಅವರು, ಆದಷ್ಟು ಬೇಗ ಈ ವಿಗ್ರಹ ನಿನ್ನ ಮನೆ ಬಿಟ್ಟು ದೇವಸ್ಥಾನ ಸೇರುತ್ತೆ, ಒಂದು ದೇವಸ್ಥಾನ ಕಟ್ಟಿಸ್ತೀಯ ನೀನು ಖಂಡಿತ ಅಂತ ಹೇಳಿದ್ದಾರೆ. ಎಲ್ಲ ವೀಕ್ಷಕರ ಆಶೀರ್ವಾದ ಮತ್ತು ಎಲ್ಲ ಭಕ್ತಾದಿಗಳ ಆಶೀರ್ವಾದ. ಸೊ ಇಲ್ಲಿಗೆ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮತ್ತೆ ಒಂದು ಹೊಸ ವಿಡಿಯೋ ತೊಗೊಂಡು ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಶ್ರೀ ಸ್ವಾಮಿ ಸಮರ್ಥ. ಜೈ ಜೈ ಸ್ವಾಮಿ ಸಮರ್ಥ.